Hi guys, welcome back to my channel. If you are seeing me for the first time, then hi, I'm Rakshita. On this channel, I share my journey through fashion, lifestyle, shopping, a bit of cooking, and lots of travel videos. So ನಿಮ್ಗೇನಾದ್ರೂ ಈ ತರ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಅಂಡ್ ಆ ಬೆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಈ ದಿನ ಅಂತೂ ಫುಲ್ ಕನ್ಫ್ಯೂಷನ್ ಇಂದಾನೇ ಸ್ಟಾರ್ಟ್ ಆಯ್ತು. ಫಟಾಫಟ್ನೆ ರೆಡಿಯಾಗಿ ಹೋಗೋಣ ಅಂತ ನಾನ್ ಅನ್ಕೊಂಡ್ರೆ ಫುಲ್ ಲಾಸ್ಟ್ ಮಿನಿಟ್ ರಶ್. 4:15ಗೆ ಸ್ಕೂಲ್ ಹತ್ರ ಇರ್ಬೇಕಿತ್ತು, ಆದ್ರೆ ಆಸ್ ಯೂಶುವಲ್ ಲೇಟ್ ಆಗ್ಬಿಟ್ಟೆ. ಅಯ್ಯೋ ಟೈಮ್ ಆಗೋಯ್ತಲ್ಲ ಅಂತ ಪ್ಯಾನಿಕ್ ಆದಾಗ್ಲಿ ನನ್ಗೆ ಒಂದ್ ವಾಯ್ಸ್ ಕೇಳಿಸಿದ್ದು, ಬೇಗ ರೆಡಿ ಆದ್ರೆ ಡ್ರಾಪ್ ಮಾಡ್ತೀನಿ ಅಂತ. ದಟ್ ಇಸ್ ಮೈ ಸೇವಿಯರ್, ಮೈ ಲಿಟಲ್ ಒನ್, ಮೈ ಸಿಸ್ಟರ್. ಸೊ ಈ ತರ ಗೋಲ್ಡನ್ ಅಪಾರ್ಚುನಿಟಿ ನಮ್ ಸಿಸ್ಟರ್ ಕಡೆಯಿಂದ ಬರತ್ತೆ ವರ್ಷಕ್ಕೊಂದ್ಸಲ. ಯಾರಾದ್ರೂ ಅದನ್ನ ಮಿಸ್ ಮಾಡ್ತಾರಾ? ಸೊ ನಾನು ಕೂಡ ರೆಕಾರ್ಡ್ ಸ್ಪೀಡ್ ಅಲ್ಲಿ ರೆಡಿ ಆಗಿ ಹೊರಟೆ. ಫೈನಲಿ ಸ್ಕೂಲ್ ಗೇಟ್ ಹತ್ರ ಬಂದ್ವಿ. ಅಲ್ಲಿ ನೋಡಿದ್ರೆ ನನ್ ಕಸಿನ್ ಮತ್ತು ನೀಸ್ ಆಲ್ರೆಡಿ ವೇಟ್ ಮಾಡ್ತಾ ಇದ್ರು. ನಮ್ ಮೇಡಮ್ ಫೇಸ್ ಅಂತೂ ಫುಲ್ ಸೀರಿಯಸ್ ಆಗ್ಬಿಟ್ಟಿತ್ತು. ಸ್ವಲ್ಪ ಹೊತ್ತು ಆದ್ಮೇಲೆ ಮೂಡ್ ಡೈರೆಕ್ಟ್ ಚೇಂಜ್ ಆಗ್ಬಿಡ್ತು. ಸೀರಿಯಸ್ ಇಂದ ಎಕ್ಸೈಟ್ಮೆಂಟ್ಗೆ ಜಂಪ್. ಕಿಡ್ಸ್ ಮೂಡ್ ಸ್ವಿಂಗ್ಸ್ ಅಂದ್ರೆ ಇದೆ ಅಲ್ವಾ. ಆದ್ರೆ ಸ್ಕೂಲ್ ಒಳಗೆ ಎಂಟ್ರಿ ಆದ ತಕ್ಷಣ ಡೆಕೋರೇಷನ್ಸ್ ನ ನೋಡಿ, ಸ್ಟೇಜ್, ಸ್ಟಾಲ್ಸ್ ಎಲ್ಲಾನು ನೋಡಿ ನಮ್ ಬೇಬಿ ಅಂತೂ ಫುಲ್ ಖುಷ್. ಆಮೇಲೆ ಸ್ಟ್ರೇಟ್ ಆಗಿ ಕ್ಲಾಸ್ ರೂಮ್ ಕಡೆ ಹೋದೋ. ನಾನ್ ಆಕ್ಚುಲಿ ಬಂದಿದ್ದೆ ನಮ್ ಬೇಬಿಗೆ ಮೇಕಪ್ ಮಾಡೋಣ ಅಂತ. ಸ್ವಲ್ಪ ಹೆವಿ ಮೇಕಪ್ ಅನಿಸ್ತಾ ಇತ್ತು, ಆದ್ರೆ ನಾವೇನು ಡಿಫ್ರೆನ್ಸ್ ಮಾಡಕ್ ಆಗಲ್ಲ, ಯಾಕಂದ್ರೆ ಅವ್ರ ಟೀಚರೇ ಇನ್ಸ್ಟ್ರಕ್ಟ್ ಮಾಡಿದ್ದು. ನಮ್ ಬೇಬಿಗೆ ಇದು ಹೆವಿ ಮೇಕಪ್ ಅಲ್ಲ, ತುಂಬಾನೇ ಸಿಂಪಲ್ ಲುಕ್. ಸ್ವೆಟ್ ಆದ್ಮೇಲೆ ಎಲ್ಲಾ ಕ್ಲಿಯರ್ ಆಗುತ್ತೆ ಅಂತ ಕನ್ವಿನ್ಸ್ ಮಾಡಷ್ಟರಲ್ಲಿ ಸಾಕಾಯ್ತು. ಅಂಡ್ ಫೈನಲಿ ಶಿ ವಾಸ್ ಆಲ್ಸೋ ಸ್ಯಾಟಿಸ್ಫೈಡ್. ಆಮೇಲೆ ಗೊತ್ತಿಲ್ಲ, ನಮ್ ಬೇಬಿ ಫುಲ್ ಎಕ್ಸೈಟೆಡ್ ಆಗಿತ್ತು, ಆದ್ರೆ ಯಾಕಷ್ಟು ನರ್ವಸ್ ಆಗ್ಬಿಡ್ತು ಅಂತ. ಎಷ್ಟ್ ನರ್ವಸ್ ಆಯ್ತು ಅಂದ್ರೆ ನಾನು ನನ್ ಕಸಿನ್ ಕ್ಲಾಸ್ ಇಂದ ಹೊರಗ್ ಹೋಗೋ ಗಂಟಾನೆ ಬಿಡ್ಲಿಲ್ಲ. ಸೊ ನಾನು ನನ್ ಕಸಿನ್ ಸ್ವಲ್ಪ ಸ್ಕೂಲ್ ಎಕ್ಸ್ಪ್ಲೋರ್ ಮಾಡ್ತಾ ಮೇನ್ ಇವೆಂಟ್ ಏರಿಯಾಗೆ ಹೋದ್ವಿ. ಅಲ್ಲಿ ಮಾರ್ಚ್ ಪಾಸ್ ಆಲ್ರೆಡಿ ಸ್ಟಾರ್ಟ್ ಆಗ್ತಾ ಇತ್ತು. ಗೆಸ್ಟ್ ಕೂಡ ಬಂದಿದ್ರು. ಸ್ಕೂಲ್ ಫಂಕ್ಷನ್ ಆದ್ರೂ ವೈಬ್ ಫುಲ್ ಫೆಸ್ಟಿವ್ ತರಾನೇ ಇತ್ತು. ಸೊ ನಮ್ಮ ಪ್ರಿಟಿ ಗರ್ಲ್ಸ್ ಸ್ಟೇಜ್ ಮೇಲೆ ಬಂದಾಯ್ತು ಟು ವೆಲ್ಕಮ್ ಎವ್ರಿ ಒನ್ ವಿತ್ ದಿಯರ್ ಪರ್ಫಾರ್ಮೆನ್ಸಸ್. ಅವರ ಕಾನ್ಫಿಡೆನ್ಸ್, ಎಕ್ಸ್ಪ್ರೆಷನ್, ಎನರ್ಜಿ ವಾಸ್ ರಿಯಲಿ ಅನ್ಬಿಲೀವಬಲ್. ಪರ್ಫಾರ್ಮೆನ್ಸ್ ಮುಗಿದ್ಮೇಲೆ ನಾನ್ ಸ್ಟ್ರೇಟ್ ಆಗಿ ಹೋಗಿ ಅವ್ರನ್ನ ಪಿಕ್ ಮಾಡ್ಕೊಂಡೆ. ಫೇಸ್ ಅಲ್ಲಿ ಫುಲ್ ರಿಲೀಫ್, ಹ್ಯಾಪಿನೆಸ್, ಎಕ್ಸೈಟ್ಮೆಂಟ್ ಎಲ್ಲವೂ ಮಿಕ್ಸ್ ಆಗಿತ್ತು. ನಾನ್ ಕೊಂಡೆ ಅವರ ಫಸ್ಟ್ ಡೈಲಾಗ್, ದಿದಿ ನನ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಕೇಳ್ತಾರೆ ಅಂತ. ಬಟ್ ಲೈಕ್ ಎವ್ರಿ ಕ್ಲಾಸಿಕ್ ಕಿಡ್ ಬಿಹೇವಿಯರ್, ಅವರ ಫಸ್ಟ್ ಡೈಲಾಗ್ ಇದ್ದಿದ್ದು ದಿದಿ ತಿಂಡಿ ಬೇಕು ಅಂತ. ಸೊ ನಮ್ಮ ಫಸ್ಟ್ ಸ್ಟಾಪ್ ಬಂದು ಆಬ್ವಿಯಸ್ಲಿ ಕಾಟನ್ ಕ್ಯಾಂಡಿ. ಆಮೇಲೆ ಸ್ವಲ್ಪ
ಸ್ವಲ್ಪ ಬೇರೆ ಪರ್ಫಾರ್ಮೆನ್ಸಸ್ನ ನೋಡ್ತಾ ಡಾನ್ಸ್ ಡ್ರಾಮಾ ಸಾಂಗ್ಸ್ ಎಲ್ಲವೂ ನೋಡಿದ್ಮೇಲೆ ಆಸ್ ಯೂಶುವಲ್ ನಮ್ ಬೇಬಿಗೂ ಕೂಡ ಬೋರ್ ಆಗ್ತಾ ಇತ್ತು. ಒಂದೇ ಪ್ಲೇಸ್ ಅಲ್ಲಿ ಕುತ್ಕೊಳಕ್ ಆಗಲ್ಲ ಅಂತ ಶಿ ಟುಕ್ ಅಸ್ ಟು ಎಕ್ಸ್ಪ್ಲೋರ್. ಸೊ ನಾವು ಸ್ವಲ್ಪ ಮೆಮರಿ ಫೋಲ್ಡರ್ ಫುಲ್ ಮಾಡೋಣ ಅಂತ ಪಿಕ್ಚರ್ಸ್ ವಿಡಿಯೋಸ್ ಸ್ಕೂಲಲ್ಲಿ ಕ್ಲಿಕ್ ಮಾಡ್ಕೋತಾ ಇದ್ದು. ನೆಕ್ಸ್ಟ್ ನಾವು ಹೋಗಿದ್ದು ಫುಡ್ ಸ್ಟಾಲ್ ಸೈಡ್ಗೆ. ಮೋಮೋಸ್, ಪಿಜ್ಜಾ, ಕೋಲ್ಡ್ ಡ್ರಿಂಕ್ಸ್, ದೋಸಾ, ಮಂಚೂರಿಯನ್, ಮೆಂದು ವಡ ಅಂಡ್ ಎಲ್ಲಾರ ಟೆಂಪ್ಟಿಂಗ್ ಆಬ್ವಿಯಸ್ಲಿ ಪಾನಿಪುರಿ. ಸ್ವಲ್ಪ ಪರ್ಫಾರ್ಮೆನ್ಸಸ್ ನೋಡೋಣ ಅಂತ ಅನ್ಕೊಂಡ್ರೆ ನಮ್ ಬೇಬಿ ಅಂತೂ ಸ್ಟ್ರೇಟ್ ಆಗಿ ಗೇಮಿಂಗ್ ಝೋನ್ ಕಡೆನೆ ಡ್ರ್ಯಾಗ್ ಮಾಡಿದ್ರು. ಲೈಕ್ ನೋ ಡಿಸ್ಕಷನ್, ನೋ ಆಪ್ಷನ್, ಡೈರೆಕ್ಟ್ ಎಂಟ್ರಿ. ಫಸ್ಟ್ ಗೇಮ್ ಇದ್ದಿದ್ದು ಹಂಗ್ರಿ ಅಲಿಗೇಟರ್. ನೆಕ್ಸ್ಟ್ ಗೇಮ್ ಗೆಸ್ ದ ನಂಬರ್. 1 ನಂಬರ್ ಅಲ್ಲಿ ಇರುವಂತ ಕಪ್ ಅಲ್ಲಿ ಯಾವ ನಂಬರ್ ಅಂತ ಗೆಸ್ ಮಾಡ್ಬೇಕು. ನೆಕ್ಸ್ಟ್ ಬಿಲ್ಡ್ ಅ ಬುರ್ಜ್ ಖಲೀಫಾ. ಕಪ್ಪಿಂದ ನಾವೊಂದು ಹೌಸ್ ತರ ಬಿಂಗೋ ಅಂಡ್ ಅಗೇನ್ ಗೆಸ್ ದ ನಂಬರ್. ಇವಾಗ ಇರೋ ಬ್ರಿಕ್ ಹೋಲ್ಡ್ ಚಾಲೆಂಜ್, ದಿಸ್ ವಾಸ್ ಒನ್ ಆಫ್ ಮೈ ಫೇವ್ರೇಟ್. 90 ಸೆಕೆಂಡ್ಸ್ ಗಂಟ ಬ್ರಿಕ್ ಯಾರು ಹೋಲ್ಡ್ ಮಾಡೇ ಇಟ್ಕೊಂಡಿರ್ತಾರೆ, ದೇ ಆರ್ ದ ವಿನ್ನರ್ಸ್. ಅಂಡ್ ದ ಲಾಸ್ಟ್ ಒನ್ ನಾವು ಆಡಿದ್ದು ರಿಂಗ್ ಟಾಸ್. ರಿಂಗ್ ತೆಗೆದು ಪ್ರಾಡಕ್ಟ್ಸ್ ಮೇಲೆ ಥ್ರೋ ಮಾಡ್ಬೇಕು. ಕರೆಕ್ಟ್ ಆಗಿ ಪ್ರಾಡಕ್ಟ್ ಮೇಲೆನೆ ಬಿದ್ರೆ ವಿ ಗೆಟ್ ಅ ಪ್ರೈಸ್. ಅಂಡ್ ಫೈನಲಿ ಶಿ ವನ್. ಈ ಮಧ್ಯದಲ್ಲಿ ಸ್ವಲ್ಪ ಟೈಮ್ ಪಾಸ್, ನಗಾಡ್ತಾ ಸೆಲಿಬ್ರೇಟ್ ಮಾಡ್ತಾ ಕಿರ್ಚಾಡ್ತಾ ಈ ಒಂದು ಮೂಮೆಂಟ್ ಎಂಜಾಯ್ ಮಾಡ್ತಾ ಇದ್ದು. ಅಂಡ್ ಐ ಫೀಲ್ ನಮ್ ಬೇಬಿಗೆ ಪರ್ಫಾರ್ಮೆನ್ಸ್ ಆದ್ಮೇಲೆ ಗೇಮಿಂಗ್ ಝೋನೆ ತುಂಬಾ ಇಷ್ಟ ಆದಿದಂಥದ್ದು. ಸೊ ಅಷ್ಟೇಯಾ? that's it for today's video guys. I hope you enjoyed watching it and until next time.